ಆರ್ಎಸ್ಎಸ್ ಕುರಿತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ನೀಡಿದಾರೆನ್ನಲಾದ ವಿವಾದಾತ್ಮಕ ಹೇಳಿಕೆಯನ್ನು ಖಂಡಿಸಿ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ತೀವ್ರ ಪ್ರತಿಭಟನೆ ನಡೆಸಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಗೆ ತೆರಳಿದ ಕಾರ್ಯಕರ್ತರು ಖರ್ಗೆ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ದೂರು ಸಲ್ಲಿಸಿದರು. ಇತ್ತೀಚೆಗೆ ಅಸ್ಸಾಂನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ್ದ ಮಲ್ಲಿಕಾರ್ಜುನ ಖರ್ಗೆ ಅವರು ಆರ್ಎಸ್ಎಸ್ ಮತ್ತು ಬಿಜೆಪಿ ವಿಷಪೂರಿತ ಹಾವಿನಂತೆ, ನೀವು ಅದನ್ನು ಕೊಲ್ಲದಿದ್ದರೆ ನೀವು ಬದುಕುಳಿಯುವುದಿಲ್ಲ ಎಂಬ ಪ್ರಚೋದನಾಕಾರಿ ಹೇಳಿಕೆ ನೀಡಿದ್ದಾರೆ ಎಂದು ಬಿಜೆಪಿ ಮುಖಂಡರು ಆರೋಪಿಸಿದ್ದಾರೆ. ಈ ಹೇಳಿಕೆಯು ಸಮಾಜದಲ್ಲಿ ಶಾಂತಿ ಕದಡುವಂತಿದ್ದು, ನಿರ್ದಿಷ್ಟ ಸಮುದಾಯವನ್ನು ಪ್ರಚೋದಿಸುವ ಹುನ್ನಾರವಾಗಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಮಂಡ್ಯದ ಎಸ್ಪಿ ಕಚೇರಿ ಮುಂಭಾಗ ಜಮಾಯಿಸಿದ ಪ್ರತಿಭಟನಾಕಾರರು ಕಾಂಗ್ರೆಸ್ ನಾಯಕನ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ದ್ವೇಷ ಭಾಷಣದ ಅಡಿಯಲ್ಲಿ ಕಾಂಗ್ರೆಸ್ ಕೂಡಲೇ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮತ್ತು ಪೊಲೀಸರು ಖರ್ಗೆ ಅವರನ್ನು ಕೂಡಲೇ ಬಂಧಿಸಬೇಕು ಎಂದು ಒತ್ತಾಯಿಸಿದರು. ಇವತ್ತು ಎಐಸಿಸಿ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಕ್ಷರಶಃ ಆಂಟಿ ಇಂಡಿಯಾ ಕಾಂಗ್ರೆಸ್ ಕಮಿಟಿಯಾಗಿ ಇವತ್ತು ಪರಿವರ್ತನೆ ಆಗಿಬಿಟ್ಟಿದೆ. ಅದರ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶ್ರೀಯುತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಿರಿಕರು, ವಯೋವೃದ್ಧರು, ರಾಜಕೀಯದಲ್ಲಿ ಅಪಾರ ಅನುಭವವನ್ನು ಪಡೆದಂಥ ಒಬ್ಬ ದಲಿತ ನಾಯಕರು. ಅವ್ರ ಬಾಯಲ್ಲಿ ಒಂದು ಭಗವಾನ್ ಬುದ್ಧನ ಅನುಯಾಯಿಗಳು ಅಂತ ಏನು ತಮ್ಮನ್ನು ತಾವು ಜಗತ್ತನ್ನು ಪ್ರೀತಿಸಬೇಕು ಅಂತೇಳಿ ಭಗವಾನ್ ಬುದ್ಧ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಅದನ್ನು ವಿರೋಧ ಮಾಡಿ ಆರ್ಎಸ್ಎಸ್ಸು ಮತ್ತು ಬಿ ಜೆ ಪಿಯವರು ವಿಷಸರ್ಪಗಳಿದ್ದ ಹಾಗೆ ಮುಸಲ್ಮಾನರು ನಮಾಜ್ ಮಾಡ್ತಿರ್ಬೇಕಾದ್ರೆ ಒಂದು ವಿಷಸರ್ಪ ಬಂದರೆ ನಮಾಜನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಆ ವಿಷಸರ್ಪವನ್ನು ಕೊಲ್ಲಬೇಕು. ಅದೇ ರೀತಿ ಆರ್ಎಸ್ಎಸ್ ಮತ್ತು ಬಿ ಜೆ ಪಿಯವರು ವಿಷಸರ್ಪ ಇದ್ದ ಹಾಗೆ ಅವ್ರನ್ನ ಕೊಲ್ತಾನೆ ಇದ್ದರೆ ನಿಮ್ಗೆ ಉಳುಗಾಲ ಇಲ್ಲ ಅಂಥೇಳಿ ಒಂದು ಕೋಮನ್ನು ಇನ್ನೊಂದು ಕೋಮಿಗೆ ಎತ್ಕಟ್ಟುವಂತಹ ಒಂದು ದೇಶ ಭಾಷಣವನ್ನು ಸನ್ಮಾನ್ಯ ಶ್ರೀಯುತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡಿದ್ದಾರೆ. ಮತ್ತು ಬಿ ಕೆ ಹರಿಪ್ರಸಾದ್ ಅವರು ಕೂಡ ಒಂದು ಇಲ್ಲ ಸಲ್ಲದ ಹೇಳಿಕೆಗಳನ್ನ ಕೊಡ್ತಾ, ಯಾಕೆಂತಂದರೆ ಕಾಂಗ್ರೆಸ್ ಇವತ್ತು ತೀವ್ರತರವಾಗಿ ಹತಾಶರಾಗಿದ್ದಾರೆ. ದೇಶದಲ್ಲಿ ಅವರಿಗೆ ಉಳುಗಾಲ ಇಲ್ಲ, ಎಲ್ಲೂ ಕೂಡ ಒಂದು ಮರ್ಯಾದೆ ಇಲ್ಲ. ಅಂಥ ಒಂದು ಪರಿಸ್ಥಿತಿನಲ್ಲಿ ನಾವು ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿನ ಬೈದರೆ ನಾವು ದೊಡ್ಡ ವ್ಯಕ್ತಿಗಳಾಗ್ತೀವಿ ಅನ್ನೋ ಒಂದು ಭ್ರಮೆಯಿಂದ ಈ ರೀತಿ ಒಂದು ಬಾಲಿಶವಾದ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಏನು ಭಾರತೀಯರು ಅಮೇರಿಕಾದ ಗುಲಾಮರು ಅಂತೇಳಿ ಹರಿಪ್ರಸಾದ್ ಅವರು ಕೂಡ ಹೇಳಿದ್ದಾರೆ. ಸ್ವಾಮಿ ಹರಿಪ್ರಸಾದ್ ಅವರೇ, ನಿಮಗೆ ಒಂದು ಚುನಾವಣೆಯಲ್ಲಿ ಪಂಚಾಯತಿ ಚುನಾವಣೆಯಲ್ಲಿ ಸ್ವತಂತ್ರವಾಗಿ ಗೆಲ್ಲಲಿಕ್ಕೆ ನಿಮಗೆ ಒಂದು ದಮ್ಮು ತಾಕತ್ತಿಲ್ಲ ಅಂತ ನೀವು ಸೋನಿಯಾ ಮಾತಾ ಕಿ ಜೈ, ರಾಹುಲ್ ಬಾಬಾ ಕಿ ಜೈ, ಪ್ರಿಯಾಂಕಾ ವಾದ್ರಾಯ್ ಕಿ ಜೈ ಅಂತ ಹೇಳಿ ಅವ್ರ ಮನೆ ಕದಾ ಕಾಯ್ತಿರ್ತಕ್ಕಂಥ ನೀವು ಗೇಟ್ ಕೀಪರ್. ನೀವು ಬಿ ಜೆ ಪಿ ಬಗ್ಗೆ ಆರ್ ಎಸ್ ಎಸ್ ಬಗ್ಗೆ ಮಾತನಾಡಲಿಕ್ಕೆ ನಿಮಗೆ ಯಾವುದೇ ಹಕ್ಕಿಲ್ಲ. ಇವತ್ತು ಭಾರತ ಯಾರ ದೇಶದ ಗುಲಾಮರು ಅಲ್ಲ, ಭಾರತ ಯಾವ ದೇಶದ ಶತ್ರುನೂ ಅಲ್ಲ, ಯಾವ ದೇಶದ ಮಿತ್ರನೂ ಅಲ್ಲ. ಇವತ್ತು ಭಾರತದ ರಾಜತಾಂತ್ರಿಕತೆ ಇಡೀ ಪ್ರಪಂಚ ನಿಬ್ಬೆರಗಾಗಿ ನೋಡ್ತಾ ಇದೆ. ಹರ್ಮುಜ್ ಜಲಸಂಧಿಯಿಂದ ನಮ್ಮ ಹಡಗುಗಳು ವಿಶೇಷವಾಗಿ ಯಾವುದೇ ತೊಂದರೆ ಇಲ್ಲದೇ ಬರ್ತಾ ಇದ್ದಾವೆ. ಈಗ ಹರಿಪ್ರಸಾದ್ ಅವರು ಮನವರಿಕೆ ಮಾಡ್ಕೋಬೇಕು, ನಾವು ಅಮೇರಿಕಾದ ಗುಲಾಮರಲ್ಲ. ಅಮೇರಿಕಾದ ಗುಲಾಮರಾಗಿದ್ದರೆ ನಮ್ಮ ಹಡಗುಗಳು ಸಾವಕಾಶವಾಗಿ ನಮ್ಮ ದೇಶಕ್ಕೆ ಎಂಟ್ರಿ ಕೊಡಲಿಕ್ಕೆ ಆಗ್ತಿರಲಿಲ್ಲ. ಈ ಪದನ ನೀವು ಹಿಂಪಡಿಬೇಕು. ಗುಲಾಮ್ಗಿರಿ ಏನಿದ್ರು ಮೌಂಟ್ ಬ್ಯಾಟನ್ ಕಾಲದಿಂದನೂ ಹಿಡಿದು ನೆಹರು ಕಾಲ ಗಂಟನೂ ಏನು ಲಾರ್ಡ್ ಅಂತ ಬರ್ಕತ್ತಿದ್ರಿ ನೀವು ಪತ್ರಗಳಲ್ಲಿ ನೆಹರು ಅವರು, ನೀವು ಗುಲಾಮರು, ನೀವು ಇಟಲಿ ಗುಲಾಮರು, ನಾವು ಭಾರತ ಮಾತೆಯ ಮಕ್ಕಳು ಗುಲಾಮರಲ್ಲ, ದೇಶ ಸೇವಕರು. ಹಾಗಾಗಿ ಏನು ಇವತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಒಂದು ದೂರನ್ನು ಕೊಟ್ಟು ಏನು ವಿಷಸರ್ಪ ಮತ್ತು ಹಿಂದೂಗಳನ್ನ, ರಾಮನ್ನ, ಕೃಷ್ಣನ್ನ, ಹನುಮನ್ನ, ಚಾಮುಂಡಮ್ಮನ್ನ, ಮಾದೇಶ್ವರನ್ನ ಪೂಜೆ ಮಾಡೋಂಥ ನಾವು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಕಾರ್ಯಕರ್ತರು ವಿಷಸರ್ಪ ಇದ್ದಂತೆ ಅಂತ ಹೇಳಿದ್ದಾರೆ. ನಾವು ವಿಷಸರ್ಪಗಳು ಇವ್ರನ್ನ ಕೊಲ್ತೇನೆ ಅಂದರೆ ನಮ್ಗೆ ಉಳುಗಾಲ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಕೋಮು ಪ್ರಚೋದನೆ ಹೇಳಿಕೆಯನ್ನು ಭಾಷಣವನ್ನು ಮಾಡಿರ್ತಕ್ಕಂಥ ಅಸ್ಸಾಮಲ್ಲಿ ಮಾಡಿರ್ತಕ್ಕಂಥ ಭಾಷಣದ ತುಣುಕನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೊಟ್ಟು ಕಾಂಗ್ರೆಸ್ ಸರ್ಕಾರ ಇವತ್ತು ಏನು ಹೇಟ್ ಸ್ಪೀಚ್ ಬಿಲ್ಲು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಸಿಟಿ ಮಂಜುನಾಥ್, ಪ್ರಸನ್ನ, ಹೊಸಹಳ್ಳಿ ಶಿವು, ಶಿವಕುಮಾರ್ ಆರಾಧ್ಯ, ನಿತ್ಯಾನಂದ, ಮಾದರಾಜ ಅರಸು, ಕೃಷ್ಣ, ಚಂದ್ರು, ಮಹಾಂತಪ್ಪ, ಶಶಿಕುಮಾರ್, ಮಹೇಶ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು.